ಕೆಲವು ದೇಶದಲ್ಲಿ ನಿಮಗೆ ತಮಾಷೆ ಅನ್ನಿಸ್ಬೋದು, ರೈಲೇ ಇರೋಲ್ಲ, ವಿಶೇಷ ರೈಲ್ ಅಂತ ತೋರಿಸಿ ಟಿಕೆಟ್ ಬುಕ್ ಮಾಡಿದ್ದಾರೆ. ಈಗ ಆ ರೈಲೇ ಇಲ್ಲ, ಅದು ಆದರೂ ಒಂದು ನಾಳೆ ಹೊರಡುತ್ತೆ ಅಥವಾ ಇನ್ನೊಂದು ವಾರದಲ್ಲಿ ಹೊರಡುತ್ತೆ, ವಿಶೇಷ ರೈಲು ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಇದು ಈ ತಕ್ಷಣ ಟಿಕೆಟ್ ತೊಗೊಂಡ್ರೆ ಅಂತ ಅಂದರೆ ಇನ್ನೊಂದು ಗಂಟೆನಲ್ಲಿ ನೀವು ಬುಕ್ ಮಾಡಿದ್ರೆ ರಿಯಾಯಿತಿ ದರ ಸಿಗುತ್ತೆ, ಇಲ್ಲ ಹೋದರೆ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಇಂಥದನ್ನೆಲ್ಲ ಒಂದು ಆಮಿಷಗಳು ಹೊರಡ್ತಾರೆ. ಸೊ ಪ್ರವಾಸ ಹೋಗಲೇಬೇಕು ಅಂತ ಒಂದು ಸ್ವಲ್ಪ ಯೋಚನೆಯಲ್ಲಿದ್ದವ್ರಿಗೆ ಸಾಧ್ಯ ಅಲ್ವಾ, ಇಷ್ಟು ಉಳಿತಾಯ ಆಗುತ್ತೆ ಅಂದರೆ ಯಾಕೆ ಹೋಗ್ಬಾರ್ದು? ಅಥವಾ ಇನ್ನೊಂದು ಏನು ಹೇಳ್ತಾರೆ, ನೀವು ಇದು ವಿಮಾನದಲ್ಲೂ ಮಾಡ್ತಾ ಇದ್ದಾರೆ, ಈ ಪ್ಯಾಕೇಜ್ ಟೂರ್ಸ್ ಅಂತ ಹೇಳಿ ನೀವು 2 ಸೀಟ್ ತೊಗೊಂಡ್ರೆ 3ನೇವರೆಗೆ ರಿಯಾಯಿತಿ ಕೊಡ್ತೀವಿ. ಇದು ಸಾಧಾರಣವಾಗಿ ಒಂದು ಒಳ್ಳೆಯ ವಿಮಾನಯಾನ ಸಂಸ್ಥೆಗಳು ಇಂಥದ್ದು ಯಾವುದೂ ಮಾಡಲ್ಲ. ಗ್ರೂಪ್ ಬುಕ್ಕಿಂಗ್ ಅಂತ ಏನಾರು ಅದು ಟ್ರಾವೆಲ್ ಏಜೆನ್ಸಿ ಅವರು ಒಂದು ಒಪ್ಪಂದ ಇದ್ದರೆ ಅವರೇನಾರು ಅಲ್ಲಿ ರಿಯಾಯಿತಿ ಕೊಡ್ಬೋದು ಹೊರತಾಗಿ ನೀವೇ ನೇರವಾಗಿ ಟಿಕೆಟ್ ತೊಗೊಂಡಾಗ ಇಬ್ಬರು ಬಂದಿದ್ದೀವಿ 3ನೇವರೆಗೆ ರಿಯಾಯಿತಿ ಕೊಡಿ ಅಂದರೆ ಖಂಡಿತ ಕೊಡೋಲ್ಲ. ಏನೋ ನೀವು ಮೊದಲೇ ಬುಕ್ ಮಾಡಿಕೊಂಡ್ರೆ ಏನಾದ್ರು ಕಮ್ಮಿ ರೇಟಿಗೆ ಸಿಗ್ಬೋದು. ನಿಮ್ಮ ಪ್ರಯಾಣ ದಿನ ಹತ್ತತ್ರ ನೀವು ಬುಕ್ ಮಾಡಿದಾಗ ಪ್ರಾಯಶಃ ಜಾಸ್ತಿನೇ ಕೊಡಬೇಕಾಗುತ್ತೆ. ಬಟ್ ಇಂಥದನ್ನೆಲ್ಲ ತುಂಬ ಮಾಡ್ತಾರೆ. ಆಮೇಲೆ ಚೆಕ್ ಮಾಡಿ ಅಂತ ಇರ್ಬೋದು, ಅವರು ತೋರಿಸ್ಬೋದು, ನಾವು ರೈಲ್ವೆ ಇಲಾಖೆಯ ಟಿಕೆಟನ್ನೇ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ರೈಲ್ವೆ ಇಲಾಖೆ ಜೊತೆ ಒಂದ್ಸಲಿ ಚೆಕ್ ಮಾಡಿ, ಈ ರೇಟಿಗೆ ಟಿಕೆಟ್ ನೀವು ಕೊಡ್ತಾ ಇದ್ದೀರಾ ಅಥವಾ ಇಂಥ ಟ್ರೈನ್ ನಿಜವಾಗ್ಲೂ ಇದೆಯಾ, ಅಥವಾ ಆ ದಿನ ಆ ಟ್ರೈನ್ ನಡೆಯುತ್ತಾ, ಅಥವಾ ರದ್ದಾಗಿದೆಯಾ, ಅಥವಾ ಏನೋ ಬೇರೆ ಇನ್ನೇನೋ ಕಾರಣ ಇರ್ಬೋದು. ಸುಮ್ಮನೆ ಹೋಗಿ ತೊಗೊಂಡು ಆಮೇಲೆ ಅದು ಯಾರೋ ಸಂಸ್ಥೆ ಇದರಲ್ಲಿ ಹೋಗಿ ನೀವು ಹಣ ಕಟ್ಟಿ ಇಲಾಖೆಯವರು ವಾಪಸ್ ಕೊಡಲಿಲ್ಲ ಅಂದರೆ ಇಲಾಖೆಯವ್ರಿಗೆ ಅದು ಗೊತ್ತೇ ಇರೋದು. ಆಮೇಲೆ ಈ ಅಪಪ್ರಚಾರ ತುಂಬ ಮಾಡ್ತಾರೆ ನೋಡಿ. ರೈಲ್ವೆ ಇಲಾಖೆದ ಅಧಿಕೃತ ಪೋರ್ಟಲ್ ಇದೆ, IRCTC ಬುಕ್ಕಿಂಗ್ ಪೋರ್ಟಲ್ ಇದೆ, ಸಾಕಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ. ಇಲ್ಲ ಅಲ್ಲಿರೋ ಮಾಹಿತಿ ಸೋರಿಕೆ ಆಗಿಬಿಟ್ಟಿದೆಯಂತೆ, ಅದೆಲ್ಲ ಹ್ಯಾಕ್ ಮಾಡಿಬಿಟ್ಟಿದ್ದಾರಂತೆ. ಸುಮ್ಮನೆ ಅಂತೆ ಕಂತೆಗಳು. ಅಂದರೆ ಅಲ್ಲಿ ಹೋಗಬೇಡಿ, ನಮ್ಮಲ್ಲಿ ಬನ್ನಿ ಅನ್ನೋಕ್ಕೆ. ಸೊ ಅವಾಗ ಏನು ಅನಿಸುತ್ತೆ, ಇವ್ರದ್ದು ಸುರಕ್ಷಿತನಾ ಅಂತ ಯಾರು ಕೇಳಲ್ಲ. ಅದು ಸುರಕ್ಷಿತ ಅಲ್ಲ ಒಪ್ಕೊತೀನಿ. ಒಂದು ವೇಳೆ ನಿಜ ಇವ್ರು ಹೇಳೋ ಪ್ರಕಾರ ರೈಲ್ವೆ ಇಲಾಖೆನವರು ಏನೋ ಸುರಕ್ಷತೆ ತೊಗೊಂಡೇ ಇಲ್ಲ ಅಂತಂದರೂ ಕೂಡ ಇನ್ನೊಬ್ಬ ತೊಗೊಂಡಿದ್ದಾನ, ಅದಕ್ಕೆ ಹೇಳಲ್ಲ. ಅವಸರದಲ್ಲಿ ಹೋಗಿ ಇದೆಲ್ಲ ಮಾಡ್ಕೊತಾರೆ. ಅದರಿಂದ ದಯವಿಟ್ಟು ಆ ಥರ ಮಾಡಬೇಡಿ. ಎಲ್ಲೇ ಸಣ್ಣ ಅನುಮಾನ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಫೋನ್ ಮಾಡಿ, ಸಹಾಯವಾಣಿ ಎಲ್ಲ ಕಡೆ ಕೊಟ್ಟಿದ್ದಾರೆ, ಅವ್ರನ್ನ ಕೇಳಿ. ಇಲ್ಲ ಯಾರೋ ಮೋಸ ಮಾಡ್ತಿದ್ದಾರೆ ಫೋನ್ ಮಾಡಿ ಅಥವಾ ಇಮೇಲ್ ಕಳಿಸಿ ಅಂತಂದರೆ ಸೈಬರ್ ಪೊಲೀಸರು ಗಮನಕ್ಕೆ ತನ್ನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.